ಹಾಟ್ ಆ್ಯಂಡ್ ಕೋಲ್ಡ್ ಮಿಲ್ಕ್ ಕೋವಾ ಮಾಡುವ ವಿಧಾನ. ಇದಕ್ಕೆ ನಾನು 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅದನ್ನು ಕುದಿಸಿ 1 ಲೀಟ್ರ್ ಇರೋದು ಅರ್ಧ ಲೀಟ್ರ್ ಆಗಬೇಕು, ಅಷ್ಟು ಕುದಿಸ್ಬೇಕು. ಅದು ಗಟ್ಟಿ ಆಗಬೇಕು ಹಾಲು. ಬಟ್ ಆವಾಗವಾಗ ಅದನ್ನು ಕಲಿಸ್ತಾ ಇರಬೇಕು. ಇದಕ್ಕೆ ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಹಾಲು ಈ ಥರ ಉಕ್ತಾ ಇರುತ್ತೆ. ಜೋರಿಟ್ಟರೆ ಉಕ್ಕುತ್ತೆ, ಸಣ್ಣ ಇಟ್ಟರೆ ಚೆನ್ನಾಗಿರುತ್ತೆ ಕಲಸೋಕ್ಕೆ. ಬಟ್ ತುಂಬ ಟೈಮ್ ಹಿಡಿಯುತ್ತೆ. ನಾವು ಜೋರು ಇಟ್ಕೊಂಡು ಅಲ್ಲೇ ನಿಂತ್ಕೊಂಡು ಕಲಿಸ್ತಾ ಇದ್ದರೆ ಪರವಾಗಿಲ್ಲ. ಒಂದು 2 ಮಿನಿಟ್ಸಿಗೂ ಕಲಿಸ್ತಾ ಇರಬೇಕು. ಇಲ್ಲ ಸಣ್ಣ ಒಲೆಗೆ ಸಣ್ಣ ಇಟ್ಬಿಟ್ಟು ಇದ್ದರೆ ಪರವಾಗಿಲ್ಲ, ಅದು ಅಲ್ಲೇ ಕುದೀತಾ ಇರುತ್ತೆ. ಒಂದು ವೇಳೆ ಜೋರು ಇಟ್ಬಿಟ್ರೆ ನಾವು ಸ್ವಲ್ಪ ಲೇಟ್ ಆಯ್ತಂದರೆ ಗೃಹ ಪ್ರವೇಶ ಆಗಿಬಿಡುತ್ತೆ, ಹಾಲು ಉಕ್ಕಿ ಅರ್ದ್ಬಿಡುತ್ತೆ. ಕಲಿಸ್ತಾ ಇರಬೇಕು. ಡ್ರೈ ಫ್ರೂಟ್ಸ್ನ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. 1 ಟ್ರಿಪ್ ಮಾಡ್ಕೊಂಡಿದ್ದೀನಿ. ಈ ಥರ ಹಾಲು ಈ ಥರ ಕೆನೆ ಬರ್ತಾ ಇರುತ್ತೆ. ಅದನ್ನು ಸ್ಪೂನ್ ಸಹಾಯದಿಂದ ಸೌಟಿಗೆ ಹಚ್ಚಿರೋದನ್ನೆಲ್ಲ ತೆಗೆದು ಹಾಲಲ್ಲೇ ಮಿಕ್ಸ್ ಮಾಡೋದ್ರಿಂದ ಆ ಕೆನೆ ಫ್ಲೇವರ್ ಅದರಲ್ಲೇ ಉಳಿಯುತ್ತೆ. ನಾವು ಅದನ್ನು ಹಂಗೆ ಬಿಟ್ಬಿಟ್ರೆ ಅದು ಒಣಗಿ ಹೋಗ್ಬಿಟ್ಟು ಡ್ರೈ ಆಗಿಬಿಟ್ಟು ಅದರಲ್ಲಿ ಆ್ಯಡ್ ಆಗಲ್ಲ. ಡ್ರೈ ಫ್ರೂಟ್ಸು ನಾನು ಇನ್ನೊಂದು ಸ್ವಲ್ಪ ಸಣ್ಣ ಮಾಡ್ಕೊಂಡಿದ್ದೀನಿ. ಸಣ್ಣ ಮಾಡ್ಕೊಳ್ಳೋದ್ರಿಂದ ಹಾಲು ಗಟ್ಟಿ ಆಗುತ್ತೆ. ಸ್ವಲ್ಪ ಜುರಿ ಇರೋದ್ರಿಂದ ಬಾಯಿಗೆ ಅಲ್ಲಲ್ಲಿ ಡ್ರೈ ಫ್ರೂಟ್ಸು ಸಿಗುತ್ತೆ. ನಿಮ್ಗೆ ಯಾವ ಥರ ನಮಗೆ ಡ್ರೈ ಫ್ರೂಟ್ಸ್ ಬಾಯಿಗೆ ತುಂಬ ಬರಬೇಕು ಅಂದರೆ ಜುರಿನೇ ಮಾಡ್ಕೋಬೋದು. ಇವಾಗ ಸಕ್ಕರೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಂದಾಜಲ್ಲಿ ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನನಗೇನೋ ಸಾಕು ಅನ್ನಿಸ್ತಾ ಇದೆ, ಅದಕ್ಕೆ ಒಂಚೂರು ಸಕ್ಕರೆ ಹಂಗೆ ಉಳಿಸಿರ್ತೀನಿ. ಇದನ್ನು ಒಂದು 10 ನಿಮಿಷ ಸಕ್ಕರೆ ಕರಗಬೇಕು ಮತ್ತು ಹಾಲು ಗಟ್ಟಿ ಹಾಕ್ತಾ ಹೋಗಬೇಕು. ಆವಾಗ ಸ್ವಲ್ಪ ಟೇಸ್ಟ್ ನೋಡಿ, ನಿಮಗೆ ಸಕ್ಕರೆ ಕಮ್ಮಿ ಅನ್ನಿಸ್ತು ಅಂದರೆ ಮತ್ತೆ ಆ್ಯಡ್ ಮಾಡ್ಕೋಬೋದು. ಎಷ್ಟು ಕುದಿಸಿದಂಗೆಲ್ಲ ಹಾಲು ಗಟ್ಟಿ ಆಗ್ತಾ ಹೋಗುತ್ತೆ. ನಾನು ಒಂದು ಹನಿನೂ ನೀರು ಆ್ಯಡ್ ಮಾಡಿಲ್ಲ. 1 ಲೀಟ್ರ್ ಹಾಲನ್ನು ಹಾಗೆ ಬೇಯಿಸೋಕ್ಕಿಟ್ಟಿದ್ದೀನಿ. ಬಾಯ್ಲ್ ಆಗಿ ಅದು ಗಟ್ಟಿ ಆಗಬೇಕು ಹಾಲು. ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ. ಇದನ್ನು ಚೆನ್ನಾಗಿ ಕಲಿಸ್ತಾ ಇರಬೇಕು. ಈ ಮುಂಚೆ ಸ್ವಲ್ಪ ಕಲಸಿ ಸ್ವಲ್ಪ ಬಿಟ್ಟರೂ ಪರವಾಗಿಲ್ಲ, ಬಟ್ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದ ಮೇಲೆ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಸೀದೋಗ್ಬಿಡುತ್ತೆ. ಒಂದು 10 ನಿಮಿಷ ಚೆನ್ನಾಗಿ ಹಾಗೆ ಕುದಿಸ್ತಾ ಇರಬೇಕು. ಹಾಲು ಇನ್ನೂ ಜಾಸ್ತಿ ಗಟ್ಟಿ ಆಗ್ತಾ ಹೋಗುತ್ತೆ. ಡ್ರೈ ಫ್ರೂಟ್ಸ್ ಆ್ಯಡ್ ಆದಮೇಲೆ ಇನ್ನೂ ಹಾಲು ಗಟ್ಟಿ ಆಗುತ್ತಾ ಹೋಗುತ್ತೆ. ನನಗಿಷ್ಟು ಸಾಕು ಅನ್ನಿಸ್ತಾ ಇದೆ. ಇನ್ನೂ ಗಟ್ಟಿ ಮಾಡಿಕೊಂಡು ಒಂಥರ ಪೇಡ ಥರನೂ ಮಾಡ್ಕೋಬೋದು. ಇದನ್ನು ಸರ್ವಿಂಗ್ ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಹಾಟ್ ಮಿಲ್ಕ್ ಕವಾ ರೆಡಿ. ಇದನ್ನು ಬಿಸಿ ಆಗಿ ಹೀಗೆ ಟೇಸ್ಟ್ ನೋಡ್ಕೋಬೋದು. ನಾವು ಇದನ್ನು ಬೆಳಗ್ಗೆ ಹಾಟ್ ಮಿಲ್ಕ್ ಕವಾ ಟೇಸ್ಟ್ ನೋಡ್ತೀವಿ, ಸಂಜೆ ಕೋಲ್ಡ್ ಕವಾ ಟೇಸ್ಟ್ ನೋಡ್ತೀವಿ. ಟೂ ಇನ್ ಒನ್. ನೋಡ್ರಿ ಎಷ್ಟು ತಳ ಸೀದೋಗಿದೆ. ಹಾಟ್ ಆಗಿದೆ. ಸೊ ಇದನ್ನು ಹೀಗೆ ಡೀಪ್ ಫ್ರಿಜ್ಜಲ್ಲಿ ಇಡೋಕ್ಕಾಗಲ್ಲ. ಒಂದು 10 ನಿಮಿಷ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗೆ ಹಾಕ್ತಾ ಅದು ಇನ್ನೂ ಗಟ್ಟಿ ಆಗುತ್ತೆ. ಇದನ್ನ ಇವಾಗ ಡೀಪ್ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಒಂದು 6 to 7 hours ಐಸ್ ಆಗೋ ಥರ ಬಿಡಬೇಕು. ನಾನು ಬೆಳಗ್ಗೆ ಇಟ್ಬಿಟ್ಟು ಈವ್ನಿಂಗ್ ತೋರಿಸ್ತೀನಿ. 1 ಲೀಟರ್ಗೆ 6 ಕಪ್ಸ್ ಆಗಿದೆ. ಇವಾಗ ನೋಡಿ
ಕೋಲ್ಡ್ ಮಿಲ್ಕ್ ಕವರ್ ರೆಡಿ. ಸಂಜೆ ತೆಗೆದಿದ್ದೀನಿ ನೋಡಿ, ಈ ಥರ ಐಸ್ ಆಗಿ ಟೇಸ್ಟಿ ರೆಡಿಯಾಗಿದೆ. ನಾನು ಆ್ಯಕ್ಚುಲಿ ಒಂದು ಕೈಯಲ್ಲಿ ಮೊಬೈಲು, ಒಂದು ಕೈಯಲ್ಲಿ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ, ಬರ್ತಾ ಇಲ್ಲ. ಬಟ್ ಅಷ್ಟು ಗಟ್ಟಿ ಇಲ್ಲ, ತುಂಬ ಮೃದುವಾಗಿದೆ, ಟೇಸ್ಟಿಯಾಗಿದೆ. ಕೋಲ್ಡ್ ಮಿಲ್ಕ್ ಕವಾ, ವೆರಿ ಟೇಸ್ಟಿ. ಸೊ 2 in 1 hot and cold milk kava is ready.